ಅಡ್ವಾಣಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಭಾರತ ರತ್ನ ಪುರಸ್ಕಾರವನ್ನ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅತ್ಯುನ್ನತ ಗೌರವಕ್ಕೆ ಅರ್ಹ ಅವರನ್ನ ಗುರುತಿಸಿ ಪುರಸ್ಕರಿಸಿದೆ. ಭಾರತೀಯ ರಾಜಕಾರಣದಲ್ಲಿ ನಿಷ್ಠೆ, ಬದ್ಧತೆ, ಸ್ನೇಹಶೀಲತೆ ಇರುವಂತಹ ಅಡ್ವಾಣಿಯವರಿಗೆ ಭಾರತ ರತ್ನ ನೀಡಲಾಗ್ತಾ ಇರೋದು ಖುಷಿಯ ವಿಚಾರ ಅಂತ ಹಂಚಿಕೊಂಡಿದ್ದಾರೆ. ಅಡ್ವಾಣಿಯವರಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಗಣ್ಯರಿಂದ ಅಭಿನಂದನೆಯ ಮಹಾಪೂರ ಹರಿದು ಬರ್ತಾ ಇದೆ. ಭಾರತೀಯ ರಾಜಕಾರಣದಲ್ಲಿ ನಿಷ್ಠೆ, ಬದ್ಧತೆ ಮತ್ತು ಸ್ನೇಹಶೀಲತೆಗೆ ಹೆಸರು ಅಡ್ವಾಣಿ ಅಂತ ಹಾಡಿ ಹೊಗಳಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನು, ಅಡ್ವಾಣಿ ಅವರ ನಿವಾಸದ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಅವರ ಪುತ್ರಿ ಕೂಡ ಇದ್ದಾರೆ, ಜೊತೆಗೆ ಅವರಿಗೆ ಎಲ್ಲ ಕಡೆಗಳಿಂದಲೂ ಕೂಡ ಅಭಿನಂದನೆಯ ಮಹಾಪೂರ ಹರಿದು ಬರ್ತಾ ಇದೆ. ಬಿಜೆಪಿಯ ಭೀಷ್ಮ LK ಅಡ್ವಾಣಿ ಅವರಿಗೆ 96ರ ಪ್ರಾಯ. ಈಗ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ. 90ರ ದಶಕದಲ್ಲಿ ರಥಯಾತ್ರೆಯ ಮೂಲಕ ರಾಷ್ಟ್ರದಾದ್ಯಂತ ಸಂಚಲನ ಮೂಡಿಸಿದಂತಹ LK ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆಯಾದ ಬೆನ್ನಲ್ಲೇ ಅದರ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಅವರ ನಿವಾಸದಲ್ಲಿ ಸದ್ಯದ ಚಿತ್ರಣವನ್ನ, ಅಡ್ವಾಣಿ ಅವರ ನಿವಾಸದ ಲೈವ್ ವಿಜುವಲ್ಸ್ ಇದು. ಅಡ್ವಾಣಿ ಅವರ ಪುತ್ರಿ ಅಡ್ವಾಣಿಯವರ ನಿವಾಸದಲ್ಲಿ ಅವರಿಗೆ ಎಲ್ಲ ಕಡೆಗಳಿಂದ ಬಂದಂತಹ ಅಭಿನಂದನೆಯ ಮಹಾಪೂರ್ವನ್ನ ಅಲ್ಲಿ ತೋರಿಸ್ತಾ ಇದ್ದಾರೆ. ಬಿಜೆಪಿಯ ಕಟ್ಟಾಳು ಅಂತಲೇ ಕರೆಸಿಕೊಳ್ಳುವಂತಹ LK ಅಡ್ವಾಣಿ ಅವರು ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ ಬಿಜೆಪಿಯನ್ನ ಕಟ್ಟುವಲ್ಲಿ, ಅದರ ಬೆಳೆಸುವಲ್ಲಿ. ಮಂದಿರ್ ವಹಿ ಬನಾಯೆಂಗೆ ಅಂತ 90ರ ದಶಕದಲ್ಲಿ ರಥಯಾತ್ರೆಯ ಮೂಲಕ ಬಹಳ ದೊಡ್ಡ ಸಂಚಲನ ಮೂಡಿಸಿದಂತಹ LK ಅಡ್ವಾಣಿ ಅವರ ಕನಸಾಗಿತ್ತು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕೆನ್ನುವುದು. ವಾರದ ಹಿಂದಷ್ಟೇ ಅದು ಕೂಡ ನನಸಾಗಿದೆ. ಆ ಖುಷಿಯಲ್ಲಿದ್ದ ಬೆನ್ನಲ್ಲೇ ಈಗ ಮತ್ತೊಂದು ಸಂಭ್ರಮ, ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ LK ಅಡ್ವಾಣಿಯವರಿಗೆ ಘೋಷಣೆಯಾಗಿದೆ. ಅವರ ಕುಟುಂಬಸ್ಥರಲ್ಲಿ ಅದು ಬಹಳ ದೊಡ್ಡ ಸಂಭ್ರಮವನ್ನ ಮನೆ ಮಾಡಿದೆ. ಅವರ ಪುತ್ರಿ ಅಲ್ಲಿರುವಂತಹ ಮಾಧ್ಯಮಗಳಿಗೂ ಕೂಡ ನಮಸ್ಕರಿಸ್ತಾ ಇದ್ದಾರೆ, ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಪ್ರಧಾನಿ ಮೋದಿ ಅಡ್ವಾಣಿ ಅವರನ್ನ ಭೇಟಿಯಾದಂತಹ ಸಂದರ್ಭದ ಚಿತ್ರಣ ಇದು. ತಮ್ಮ ರಾಜಕೀಯ ಗುರು LK ಅಡ್ವಾಣಿ ಅಂತ ಕರೀತಾರೆ ಪ್ರಧಾನಿ ಮೋದಿ ಕೂಡ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.